ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ಹನುಮಾನ್ ಜಯಂತಿ ದಿವಸದ ವ್ಲಾಗು. ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಮಾಡಬೇಕು ಅಂತ ನಾನು ಪ್ಲಾನ್ ಮಾಡಿ ಅಷ್ಟು ಬೇಗ ಎದ್ದು ಕೆಲಸ ಮಾಡಿದ್ರೆ ಫುಲ್ಲು ಶಕೆ. ಈ ಬೇಸಿಗೆಯಲ್ಲಿ ಎಷ್ಟು ಬೇಗ ಎದ್ದು ಕೆಲಸ ಮಾಡಿದ್ರು ಫುಲ್ಲು ಶಕೆ. ಕೆಲಸ ಮಾಡ್ತಾ ಮಾಡ್ತಾ ಫುಲ್ಲು ಸುಸ್ತಾಗಿ ಆಗ್ಬಿಡುತ್ತೆ, ಅಷ್ಟು ಶಕೆ ಆಗುತ್ತೆ ನೋಡಿ. ಫೈನಲ್ ಆಗಿ ಇಷ್ಟು ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಕ್ಕೆ ಹೋಗ್ತೀನಿ. ಫ್ರೆಶ್ ಅಪ್ ಆಗಿದ ತಕ್ಷಣ ಬೇಗ ದೇವ್ರ ಮನೆ ಕ್ಲೀನ್ ಮಾಡಬೇಕು. ದೇವ್ರ ಮನೆ ಕ್ಲೀನ್ ಮಾಡೋದು ಮೇಯ್ನ್ ಮುಗಿದ್ರೆ, ಪೂಜೆ ಒಂದು ಮುಗಿದ್ರೆ ಬೇರೆ ಎಲ್ಲ ಕೆಲಸ ಮುಗ್ದಾಗೆ. ಯಾಕೆಂದ್ರೆ ಅಡುಗೆ ಕೆಲಸ ಅಷ್ಟೊಂದೇನು ರಿಸ್ಕ್ ಅನ್ಸಲ್ಲ, ಬೇಗ ಆಗ್ಬಿಡುತ್ತೆ. ಹಾಗಾಗಿ ನಾನು ಮೊದಲು ದೇವ್ರ ಮನೆ ಕ್ಲೀನ್ ಮಾಡಿ ಬೇಗ ಪೂಜೆ ಮಾಡಿ ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋದು. ಅದು ಬೇರೆ ಪಾಪು ಇಲ್ಲ ಅಲ್ವಾ, ಶ್ರೀರಾಮನವಮಿ ದಿವಸ ಹೋಗಿದ್ದೆ ಅಲ್ವಾ, ಆಗ ಪಾಪುನ ಊರಲ್ಲೇ ಬಿಟ್ಟು ಬಂದಿದ್ದೆ. ಮೇಯ್ನು ಎಂತಕ್ಕೆ ಅಂದರೆ ನಾವು ಅರುಣಾಚಲಂಗೆ ಹೋಗ್ಬೇಕು ಅಂತ ಪ್ಲಾನ್ ಆಗಿದೆ. ಹಾಗಾಗಿ ನೋಡು, ಲಾಸ್ಟ್ ಟೈಮ್ ಹೋದಾಗ ಪಾಪು ಇದ್ಲು, ಬೇಗ ಹೋಗಿ ಬೇಗ ಬಂದ್ಬಿಟ್ವಿ. ಅಂದರೆ ಟೆನ್ಷನ್ ಇತ್ತು, ಪಾಪು ಇದ್ದಾಳೆ, ಪಾಪು ಬಿಟ್ಟೋಗಿದ್ದೀವಿ, ಸ್ಕೂಲ್ ಇರುತ್ತೆ ಅಂತ ಟೆನ್ಷನಲ್ಲಿ ಬೇಗ ಬರಬೇಕಾಗುತ್ತೆ. ಹಾಗಾಗಿ ನಾನು ಮೊನ್ನೆ ಹೋದಾಗ ಅವಳನ್ನ ಬಿಟ್ಟು ಬಂದು ಇವಾಗ ಪ್ಲಾನ್ ಮಾಡ್ತಾ ಇದ್ದೀವಿ. ಅಂದರೆ ಇವಾಗ ಜಸ್ಟ್ ಪ್ಲಾನ್ ಮಾಡಿದ್ದಲ್ಲ, ಇದು ಜನವರಿಯಿಂದ ಪ್ಲಾನ್ ಇದೆ. ನನ್ನ ಫ್ರೆಂಡು ನಂದು, ಅವಳು ಫುಲ್ಲು ಹೋಗಲೇಬೇಕು, ನಾನು ಕರ್ಕೊಂಡು ಹೋಗು, ನೀನು ಹೋಗಿ ಬಂದಿದ್ಯಾ ಆಲ್ರೆಡಿ ಅಂತ ಕೇಳ್ತಾನೆ ಇದ್ಲು. ಪಾಪ ಅವಳಿಗೆ ಎಂತಕ್ಕೆ ಡಿಸಪಾಯಿಂಟ್ ಮಾಡೋದು. ಮತ್ತೆ ನಾನು ಊರ ಕಡೆ ಹೋದರೆ ಯಾವಾಗ ಬರ್ತೀನೋ ಏನೋ, ಮತ್ತೆ ಅವಳನ್ನ ಕರ್ಕೊಂಡೋಗಕ್ಕೆ ಆಗುತ್ತೋ ಇಲ್ವೋ ಅಂತ ಟೆನ್ಷನಲ್ಲಿ ಅವಳಿಗೆ ಬೇಜಾರಾಗೋದು ಬೇಡ ಅಂತ ಫೈನಲಿ ನಾವು ಹೊರಟಿದ್ದೀವಿ. ಇದು ಪೌರ್ಣಮಿ ದಿವಸ. ಆ್ಯಕ್ಚುಲಿ ನನಗೆ ಪ್ಲ್ಯಾನೇ ಇಲ್ಲ, ಐಡಿಯಾನೇ ಇಲ್ಲ. ಹನುಮಾನ್ ಜಯಂತಿ ಅನ್ನೋದೊಂದು ಮೈಂಡಲ್ಲಿತ್ತು. ಪೌರ್ಣಮಿ 1ನೇ ತಾರೀಕೆ ಮುಗ್ದಿದೆ ಅಂದರೆ ಆ್ಯಕ್ಚುಲಿ ಹಿಂದಿನ ದಿವಸನೇ. ಬಟ್ ಸೆಕೆಂಡ್ ಡೇ ಅಂದರೆ 2ನೇ ತಾರೀಕು ಇದೆ ಹನುಮಾನ್ ಜಯಂತಿ ಅಂತ, ಅಂದರೆ ಅಮಾವಾಸ್ಯೆ ಅಂತ ಗೊತ್ತಿಲ್ಲ. ಹನುಮಾನ್ ಜಯಂತಿ ಅನ್ನೋದೊಂದು ಮೈಂಡಲ್ಲಿ ಇಟ್ಕೊಂಡು ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಡೋಣ, ಪೂಜೆ ಮಾಡೋಣ ಅಂತ ಫಟಾಫಟ್ ಮಾಡ್ತಾ ಇದ್ದೀನಿ. ಆಮೇಲೆ ರೆಡಿ ಆಗ್ತಾ ಎಲ್ಲರೂ, ನಾವು ಪ್ಲಾನ್ ಆಗಿದೆ, ನನ್ನ ಫ್ರೆಂಡು ಬರ್ತಿದ್ದಾಳೆ ಊರ ಕಡೆಯಿಂದ, ನಾನು ರೆಡಿ ಆಗ್ತಾ ಇದ್ದೀನಿ. ಎಲ್ಲರೂ ಇವತ್ತು ಅಮಾವಾಸ್ಯೆ ಅಲ್ವಾ, ಫುಲ್ಲು ರಶ್ ಇರುತ್ತೆ ಅಂದರು. ತಗೊಳ್ಳಿ, ನನಗೆ ಫುಲ್ಲು ಟೆನ್ಷನ್ ಆಯಿತು. ಅಯ್ಯೋ, ಅಷ್ಟು ರಶಲ್ಲಿ ಎಷ್ಟೊತ್ತಾಗುತ್ತೆ ಏನೋ, ಏನಾಗುತ್ತೋ ಏನೋ, ಮತ್ತೆ ದರ್ಶನಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತಲ್ವಾ ತುಂಬ ರಶ್ ಆಗಿಬಿಟ್ರೆ, ಕ್ಯೂ ಅಲ್ಲೆಲ್ಲ ಹೇಗೆ. ಮೇಯ್ನು ಗಿರಿ ಪ್ರದಕ್ಷಿಣೆ ಮಾಡೋ ಟೈಮಲ್ಲಿ ಹೇಗಪ್ಪ ಅನಿಸೋದು. ಯಾಕೆಂದರೆ ಹೊರಗಡೆ ರೀಲ್ಸ್ ಎಲ್ಲ ನೋಡಿ ಪೌರ್ಣಮಿಲಿ ಒಬ್ಬೊಬ್ಬರು ಒಂದೊಂದು ಹೆಜ್ಜೆ ಹಾಕ್ತಾಯಿದ್ರೆ, ನಮಗೆ ಬೇರೆ ಫುಲ್ಲು ಫಾಸ್ಟಾಗಿ ಫುಲ್ಲು ಕ್ಲಿಯರಾಗಿ ಕಂಪ್ಲೀಟ್ ಮಾಡಬೇಕು. ಅಂದರೆ ನಾವು ಒಬ್ಬರನ್ನ ನೋಡ್ಕೊಂಡು ನಿಧಾನಕ್ಕೆ ಮಾಡಬೇಕು, ರೆಸ್ಟ್ ಮಾಡಬೇಕು, ಅದಿಲ್ಲ. ಕಂಟಿನ್ಯೂಸ್ ಸ್ಟಾರ್ಟ್ ಆದರೆ ಕಂಟಿನ್ಯೂಸ್ ನಾವು ಮಾಡ್ತಾನೇ ಇರ್ತೀವಿ. ಹಾಗಾಗಿ ಹೇಗೆ ಮಾಡೋದು ಅಂತ ನಾನು ಟೆನ್ಷನ್ ಆಗಿತ್ತು. ಬಟ್ ದೇವ್ರ ಮೇಲೆ ಭಾರ ಹಾಕಿ ಓಡೋಣ ಅಂತ ಹೊರಟಿದ್ದೀವಿ. ಅವಳು ಆ್ಯಕ್ಚುಲಿ ಬರ್ತಿದ್ದಾಳೆ ಮಧ್ಯದಲ್ಲಿ ನನಗೆ ಕಾಲ್ ಮಾಡ್ತಾನೆ ಇದ್ಲು. ನಾನು ಪೂಜೆ ಮಾಡ್ತಾ ಇದ್ದೀನಿ, ಈ ರೀತಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ, ಬೇಗ ಪೂಜೆ ಮಾಡಿ ಕೆಲಸ ಮುಗಿಸ್ತೀನಿ, ನೀನು ಬಾ ಅಂತ ಹೇಳಿದ್ದೀನಿ. ಅವಳು ಬರ್ತಿದ್ದಾಳೆ. ಮಧ್ಯದಲ್ಲಿ ಒಂದು ಫೋನ್ ಬರುತ್ತೆ, ಮಧ್ಯದಲ್ಲಿ ನಾನು ಈ ರೀತಿ ವಿಡಿಯೋ ಆನ್ ಮಾಡ್ಕೊಂಡಿದ್ದೀನಿ. ಫೈನಲಿ ನಾನು ಅವಳಿಗೆ ಕನ್ವಿನ್ಸ್ ಮಾಡಿ, ಓಕೆ ಬಾ, ನಾನು ಪೂಜೆ ಎಲ್ಲ ಮುಗಿಸಿ ಆರಾಮಾಗಿ ನಾನು ಫೋನ್ ಮಾಡ್ತೀನಿ ನಿನಗೆ. ನಾನು ಬೇರೆ ಮತ್ತೆ ಏನಾದರೂ ತಿನ್ನಕ್ಕೆ ಬೇರೆ ಮಾಡ್ಕೋಬೇಕು ಸಂಜೆಗೆ. ಅಲ್ಲಿ ಊಟ ನಮ್ಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ, ಯಾವ ಥರ ಸಿಗುತ್ತೋ. ಬರೀ ಇಡ್ಲಿ ದೋಸೆ ಅಂದರೆ ಅದು ಬೇಗ ಹೊಟ್ಟೆ ಹಸ್ಬಿಡುತ್ತೆ. ಹೊಟ್ಟೆ ಇಲ್ಲ ಅಂದರೆ ಒಂಥರ ಗ್ಯಾಸ್ಟ್ರಿಕ್ಕು, ಒಂಥರ ಹಿಂಸೆ ಆಗ್ತಿರುತ್ತೆ, ಉರಿತಾ ಇರುತ್ತೆ ಹೊಟ್ಟೆ. ಹಾಗಾಗಿ ನಾನು ಏನಾದರೂ ಮಾಡ್ಕೋತೀನಿ ಪೂಜೆ ಮುಗಿಸಿ ಅಂತ ಅವಳಿಗೆ ಕನ್ವಿನ್ಸ್ ಮಾಡಿ, ಮತ್ತೆ ಫಟಾಫಟ್ ಅಂತ ನಾನು ನೋಡಿ ಫೈನಲಿ ಬೇಗ ಪೂಜೆ ಮುಗಿಸ್ದೆ. ನನಗೊಂಥರ ಸ್ಯಾಟಿಸ್ಫ್ಯಾಕ್ಷನ್. ಮಧ್ಯಾಹ್ನದೊಳಗಡೆ 12 ಗಂಟೆ ಹತ್ತತ್ರ ಆಯಿತು ಅಂದರೆ ಹಿಂಸೆ ಆಗುತ್ತೆ. 9-9:30 ಆದರೂ ಓಕೆ, ನೋ ಪ್ರಾಬ್ಲಮ್. 10, 11 ಆ ಥರ ಆಗಿಬಿಟ್ರೆ ತುಂಬ ಹಿಂಸೆ ಆಗುತ್ತೆ, ಇಷ್ಟು ಲೇಟ್ ಆಯಿತು ಅಂತ. ನಾನು ಜಸ್ಟ್ ಮನೆ ಕ್ಲೀನ್ ಮಾಡಿಕೊಂಡು ಬೇರೆ ಎಲ್ಲ ಜಸ್ಟ್ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ನಾನು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಇಟ್ಕೊಂಡೆ. ಇಲ್ಲ ಅಂದಿದ್ರೆ ತಿಂಡಿ ಎಲ್ಲ ಅನ್ಕೊಂಡು ಕೂತಿದ್ರೆ ತುಂಬ ಕಷ್ಟ ಆಗೋದು. ಆ್ಯಕ್ಚುಲಿ ನಮ್ಮ ಮನೆಯವರು ನನಗೆ ತಿಂಡಿ ಬೇಡ ಅಂದರು. ನನಗೂ ಈ ಪೂಜೆ ಎಲ್ಲ ಮುಗಿದ್ಮೇಲೆ ಹೇಗಿದ್ರು ಏನಾದರೂ ಸ್ವಲ್ಪ ಲೈಟಾಗಿ ತಿನ್ಕೊಳ್ಳೋಣ ಅಂತ ನಾನೇನು ತಿಂಡಿ ಮಾಡಲಿಲ್ಲ. ಹಾಗಾಗಿ ಬೇಗ ಪೂಜೆ ಮುಗಿಸ್ಕೊಂಡೆ. ಅದು ಮೇಯ್ನ್ ನನಗೆ ಯೂಸ್ಫುಲ್ ಆಗಿದ್ದು. ಅಂದರೆ ಏನು ತಿಂಡಿ ಮಾಡೋದು ಇಲ್ಲದೇ ಇರೋದಕ್ಕೆ. ಪಾಪು ಇದ್ದಿದ್ರೆ ತಿಂಡಿ ಮಾಡಿ ಕೆಲಸ ಮುಗಿಸಿ ತುಂಬ ಕಷ್ಟ ಆಗೋದು. ಹಾಗಾಗಿ ಫೈನಲ್ ಆಗಿ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮುಗಿಸಿ ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಗೆ ನಾನು ಬಂದಿದ್ದು ತಿಂಡಿ ಮಾಡೋಕ್ಕಲ್ಲ, ಸಂಜೆಗೆ ನಮಗೆ ಅಲ್ಲಿ ತಿನ್ನೋಕ್ಕೆ ನಾನು ತಿಂಡಿ ಮಾಡ್ಕೋತಾ ಇದ್ದೀನಿ. ಸಾಂಬಾರು ಆ್ಯಕ್ಚುಲಿ ನಾನು ಮಾಡಿಟ್ಟಿದ್ದೆ, ನುಗ್ಗೆಕಾಯಿ ಸಾಂಬಾರು. ಹಾಗಾಗಿ ನಾನು ಸಂಜೆಗೆ ಅಲ್ಲಿ ಹೋಗಿ ತಿನ್ನೋಣ ಅಂತ ಟೊಮೆಟೊ ಗೊಜ್ಜು ಮತ್ತು ಚಪಾತಿ ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಗೊಜ್ಜು ಎಷ್ಟು ಸಿಂಪಲ್ ಈಸಿಯಾಗಿ ಮಾಡ್ಬೋದು, ಸಖತ್ ಟೇಸ್ಟ್ ಇರುತ್ತೆ. ಆ್ಯಕ್ಚುಲಿ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಜಸ್ಟ್ ತೋರಿಸಿದ್ನಲ್ವ, ಎಲ್ಲ ರೆಡಿ ಮಾಡಿಕೊಂಡೆ. ಇವಾಗ ಬಾಣಲಿಲಿ ಜಸ್ಟು ಸಾಸಿವೆ, ಜೀರಿಗೆ, ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಸಾಸಿವೆ ಸಿಡಿದ ಮೇಲೆ ಇಲ್ಲಿ ನೋಡಿ ಬೆಳ್ಳುಳ್ಳಿ ಹೆಚ್ಚಿಟ್ಟಿದ್ದೀನಿ. ಬೆಳ್ಳುಳ್ಳಿ ಆ್ಯಕ್ಚುಲಿ ಟೊಮೆಟೊ ಗೊಜ್ಜಿಗೆ ಇದೊಂದು ಸ್ವಲ್ಪ ಫ್ಲೇವರ್ ಕೊಡುತ್ತೆ, ಸಖತ್ತಾಗಿರುತ್ತೆ ಫ್ಲೇವರ್ ಅದು ಬೆಳ್ಳುಳ್ಳಿದು. ಮಧ್ಯದಲ್ಲಿ ಒಂದೊಂದು
ಬೆಳ್ಳುಳ್ಳಿ ಸಿಗ್ತಾ ಇದ್ರೆ ಸಕ್ಕತ್ತಾಗಿ ಟೇಸ್ಟ್ ಇರುತ್ತೆ ಬಾಯಿಗೆ. ಬೆಳ್ಳುಳ್ಳಿ ಫ್ರೈ ಆದ ತಕ್ಷಣ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಕರ್ಬೇವಿನ ಸೊಪ್ಪು ಅದೆಲ್ಲದನ್ನು ಹಾಕಿ ಬಾಡಿಸ್ಕೊಂಡು ಅದೆಲ್ಲ ಫುಲ್ಲು ಬಾಡಿದ್ಮೇಲೆ ಟೊಮೆಟೊ ಸಣ್ಣದಾಗಿ ಹೆಚ್ಕೋಬೇಕು. ಟೊಮೆಟೊ ಯಾಕಂದರೆ ಬೇಗ ಸ್ಮೂತ್ ಆಗಬೇಕು, ಪೇಸ್ಟ್ ಟೈಪ್ ಆಗಬೇಕು ಅಂದರೆ, ಬೇಗ ಬೇಯಬೇಕು ಅಂದರೆ ನೀವು ಸಣ್ಣದಾಗಿ ಚಾಪ್ ಮಾಡ್ಕೋಬೇಕಾಗತ್ತೆ ಟೊಮೆಟೊನ. ನಾನು ಮಾಡಿದ್ನಲ್ವ ಆ ಥರ ಎಲ್ಲ ರೆಡಿ ಮಾಡಿಕೊಂಡು ಈ ರೀತಿ ಟೊಮೆಟೊ ಹಾಕಿ ಅದಕ್ಕೆ ಉಪ್ಪು ಮತ್ತು ಖಾರ ಹೇಗಿದ್ರೂ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದ್ವಿ, ಹಾಗಾಗಿ ಸ್ವಲ್ಪ ಉಪ್ಪು, ಅರಿಶಿನ ಮತ್ತು ಸಾಂಬಾರು ಪುಡಿ ಇಷ್ಟು ಹಾಕಿ ಫುಲ್ಲು ಚೆಂದ ಮಿಕ್ಸ್ ಮಾಡಿ. ಅದು ನೀರು ಹಾಕಬಾರ್ದು, ನೀರು ಹಾಕಿದ್ರೆ ನಮಗೆ ಅದು ಸಂಜೆ ಹೊತ್ತಿಗೆ ಅಥವಾ ಬೆಳಗ್ಗೆಗೆ ಹಾಳಾಗ್ಬಿಡುತ್ತೆ. ಹಾಗಾಗಿ ನಾನು ನೀರಿಲ್ದೇ ಈ ರೀತಿ ಜಸ್ಟು ಎಣ್ಣೆಲೆ ಮಗ್ಗಿಸ್ಕೊಂಡಿದ್ದೀನಿ. ಮೆತ್ತಗಾಗಿದೆ ನೋಡಿ ಫುಲ್ಲು. ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ಮೇಲೆ ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಮಾಡಿಕೊಂಡು ನಾವು ತೊಗೊಂಡ್ರೆ ಸಖತ್ ಟೇಸ್ಟ್ ಇರುತ್ತೆ. ಆ್ಯಕ್ಚುಲಿ ಸೂಪರಾಗಿತ್ತು ಟೇಸ್ಟ್ ಅದು. ಹಾಗಾಗಿ ನಾನು ನಿಮ್ಮ ಹತ್ರ ಸಿಂಪಲ್ ರೆಸಿಪಿ ಅಲ್ವಾ ಶೇರ್ ಮಾಡಿದೆ. ನೋಡಿ, ನಾನು ನೆನಪಾದಂಗೆ ಒಂದೊಂದೇ ವಸ್ತುಗಳನ್ನ ನಾನು ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಸಡನ್ಲಿ ಒಂದೇ ಸತಿ ನೆನಪಾಗಲ್ಲ. ಅವಳು ಬಂದ ತಕ್ಷಣ ಹೊರಡೋಣ ಅಂದರೆ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಚಿಕ್ಕ ಪುಟ್ಟದು ನನಗೆ ಯಾವ್ದ್ಯಾವ್ದು ನೆನಪಾಗತ್ತೆ ಆಗಾಗ ಹೋಗಿ ತೊಗೊಂಡೋಗಿ ನಾನು ಬ್ಯಾಗಲ್ಲಿ ಇಟ್ಕೋತಾ ಇದ್ದೀನಿ. ಮತ್ತು ಮರ್ತೋದ್ರೆ ಸುಮ್ಮನೆ ಹಿಂಸೆ ಅಲ್ವಾ ಬಸ್ಸಲ್ಲಿ, ಹಾಗಾಗಿ ಎಲ್ಲನೂ ಇಟ್ಕೋತಾ ಇದ್ದೀನಿ ಚಿಕ್ಕ ಬಾಕ್ಸಲ್ಲಿ. ಸ್ವಲ್ಪ ಡ್ರೈ ಫ್ರೂಟ್ಸು ಸುಸ್ತಾದರೆ ಎಲ್ಲನೂ ನೀರು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫೈನಲಿ ಅವಳು ಬರೋದು ಸ್ವಲ್ಪ ಲೇಟ್ ಆಯಿತು ಅಂತ ಚಪಾತಿನೂ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಅವಳು ಕೊನೆಗೆ ಬಂದಳು. ಸ್ವಲ್ಪ ಲೇಟ್ ಆಯ್ತು ಆ್ಯಕ್ಚುಲಿ ಅವಳದು ಬರೋದು. ಬಂದಿದ್ದ ತಕ್ಷಣ ಅವಳಿಗೆ ನಾನು ಊಟ ಹಾಕ್ಕೊಟ್ಟೆ. ಸಾಂಬಾರಿತ್ತು, ಬಿಸಿ ಅನ್ನ ಮಾಡಿದ್ದೆ. ನಾನು ಆ್ಯಕ್ಚುಲಿ ಪೂಜೆ ಮುಗಿದ ತಕ್ಷಣ ಜಸ್ಟ್ ಸ್ವಲ್ಪ ತಿನ್ಕೊಂಡಿದ್ದೆ. ಯಾಕೆಂದರೆ ತಿಂಡಿ ತಿಂದಿರಲಿಲ್ಲ ಅಲ್ವಾ, ಹಾಗಾಗಿ ಜಾಸ್ತಿ ಹೊಟ್ಟೆ ಹಸಿವಿರಲಿಲ್ಲ. ಹಾಗಾಗಿ ಅವಳಿಗೆ ಹಾಕ್ಕೊಟ್ಟೆ. ಅವಳು ತಿಂದು ರೆಡಿ ಆಗೋಷ್ಟರಲ್ಲಿ ನಾನು ಫುಲ್ಲು ಹೋಗಿ ಸ್ವಲ್ಪ ಜಸ್ಟ್ ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಬಂದೆ. ರೋಡಲ್ಲಿ ಫುಲ್ಲು ಕಾಮಿಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಇವಳಿಗೋಸ್ಕರನೇ ಆ್ಯಕ್ಚುಲಿ ನಾನು ಇಷ್ಟು ಬೇಗ ಊರಿಂದ ಬಂದಿದ್ದು. ಹೋಗಲೇಬೇಕು ಅಂತ ಹಠ ಮಾಡ್ತಾನೆ ಇದ್ಲು. ತುಂಬ ದಿವಸದಿಂದ ಪ್ಲ್ಯಾನ್ ಇತ್ತು ಪಾಪ, ಜನವರಿಯಿಂದನೂ ಪ್ಲ್ಯಾನ್ ಇತ್ತು ಅಂತ ಹೇಳಿದ್ದೆ ಅಲ್ವಾ. ಅವಾಗಿಂದನೂ ಕೇಳ್ತಾನೆ ಇದ್ಲು. ಒಬ್ರದಾದ್ಮೇಲೆ ಒಬ್ರದ್ದು ಏನೋ ಒಂದು ತೊಂದರೆ ಇತ್ತು, ಹಾಗಾಗಿ ನಾವು ಬರೋಕ್ಕೆ ಆಗಿರಲಿಲ್ಲ. ಫೈನಲಿ ಅವಳು ಪಾಪ ಎಷ್ಟು ಬೇಗ ಬಾ ಲಾಸ್ಟ್ ಟೈಮ್ ಥರ ಆಗಬಾರ್ದು ಅಂತ ನಾನು ಕೇಳ್ತಾನೆ ಇದ್ದೆ. ಅವಳು ಇನ್ನೂ ಬೇಗ ಬರ್ತೀನಿ ಅಂದು ಜಸ್ಟ್ ಪರವಾಗಿಲ್ಲ ಈ ಟೈಮ್ಗಾದರೂ ಬಂದಿದ್ದಾಳೆ. ಇಷ್ಟು ಬೇಗ ಆದರೂ ಬಂದ್ಲು. ಊರ ಕಡೆಯಿಂದ ಬರಬೇಕಲ್ವಾ ಪಾಪ, ಅವಳಿಗೂ ಎಷ್ಟು ಹಿಂಸೆ ಕೊಡೋದು ಬೇಡ ಅಂತ ಬರಲಿ ಅಂದ್ಕೊಂಡೆ. ನಂದು ಕೆಲಸ ಆಗಬೇಕಿತ್ತು, ಹಾಗಾಗಿ ಫುಲ್ ಎಲ್ಲ ನಮ್ಮದು ಏನೇನು ಬೇಕು ಅಂದರೆ ಸಂಜೆಗೆ ತಿಂಡಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಫೈನಲಿ 3:30ಗೆ ಸ್ಯಾಟಲೈಟಿಗೆ ಬಂದು 4 ಗಂಟೆಗೆ ಬಸ್ ಬಿಡ್ತು. ಫೈನಲಿ ಹೊರಟ್ವಿ. ಒಂಥರ ಸಮಾಧಾನ, ಬೇಗ ಬಿಟ್ಟೆ ಅಂತ. ಇಲ್ಲ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮನಹಳ್ಳಿ ಎಲ್ಲ ಬಿಡೋಷ್ಟರಲ್ಲಿ ಹುಚ್ಚಿ ಹಿಡ್ದೋಗುತ್ತೆ ಗುರು. ಯಪ್ಪ, ಹಿಂಸೆ ಆಗುತ್ತೆ. ಲಾಸ್ಟ್ ಟೈಮ್ ನಾವು ಹೊಸೂರು ತಲುಪೋಷ್ಟರಲ್ಲಿ 11-12 ಗಂಟೆ ಆಗಿತ್ತು. ನಿಜ, ನಾವು ಅರುಣಾಚಲಂಗೆ ಹೋಗಿದ್ದು 3 ಗಂಟೆಗೆ ಹೋಗಿದ್ದೀವಿ ಬೆಳಗಿನ ಜಾವ. ಅವಾಗಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ 7:30-8 ಗಂಟೆಗೆ ಮುಗೀತು. ಆ ಥರ ಆದರೆ ಬಿಸಿಲು ಎಷ್ಟು ಹಿಂಸೆ ಆಗುತ್ತೆ ನೋಡಿ ಎಷ್ಟು ಬೇಗ ಹೊಸೂರಿಗೆ ಬಂದಿದ್ದೀವಿ ನೀವೇ ನೋಡಿ. ಆ್ಯಕ್ಚುಲಿ ಲಾಸ್ಟ್ ಟೈಮು ಹೊಸೂರು ಬರೋಷ್ಟರಲ್ಲಿ 11-12 ಗಂಟೆ ಆಗಿತ್ತು ಮಧ್ಯರಾತ್ರಿ. ಈ ಸತಿ ನೋಡಿ ಫುಲ್ಲು ಇನ್ನೂ ಸೂರ್ಯ ಇದ್ದಾರೆ, ಹೊತ್ತಿತ್ತು ಸಂಜೆ. ಎಷ್ಟು ಬೇಗ ನಾನು ಅವಳಿಗೆ ಅದೇ ಹೇಳ್ತಾನೇ ಇದ್ದೆ, ಎಷ್ಟು ಬೇಗ ಬಂದ್ವಿ ಕಣೆ, ಫುಲ್ಲು ಖುಷಿ. ಇವಳಿಗೋಸ್ಕರ ಬಂದಿದ್ದೀನಿ. ಬಟ್ ನಾವಿಬ್ಬರೇ ಹೋಗ್ತಾ ಇದ್ದೀವಿ. ಬೇಗ ಹೋಗ್ಬೇಕು, ಬೇಗ ಮುಗಿಸ್ಬೇಕು, ಬೇಗ ದರ್ಶನ ಮುಗಿಸ್ಕೊಂಡು ಬೇಗ ವಾಪಸ್ ಬರಬೇಕು. ಯಾಕಂದರೆ ಅವಳು ಪಾಪ ರಿಟರ್ನ್ ಊರಿಗೆ ಹೋಗಬೇಕು. ಅವಳು ಹೋಗ್ತೀನಿ ಅಂತ ಹೇಳಿದ್ಲು. ಒಂದ್ಸತಿ ಹೋಗ್ತೀನಿ ಅನ್ನೋಳು, ಒಂದ್ಸತಿ ಹೋಗಲ್ಲ ಅನ್ನೋಳು. ಏನೋ ಅವಳದು. ಫೈನಲ್ ಆಗಿ ಮಧ್ಯದಲ್ಲಿ ಅಂದರೆ ಕೃಷ್ಣಗಿರಿ ಇನ್ನೂ ಸ್ವಲ್ಪ ದೂರ ಇದೆ ಏನಾಗಲೇ ಇಲ್ಲಿ ಸ್ನ್ಯಾಕ್ಸ್ ಟೈಮ್ಗೆ ಹಾಕ್ತಾರೆ ಆ್ಯಕ್ಚುಲಿ. ಯಾವತ್ತು ಬಂದರೂ ಆ ಟೈಮ್ ಲಾಸ್ಟ್ ಟೈಮ್ ಬಂದಾಗಲೂ ಇಲ್ಲಿ ಹಾಕಿದ್ರು ಆ್ಯಕ್ಚುಲಿ. ಈ ಸತಿನೂ ಹಾಕಿದ್ರು. ಇಲ್ಲಿ ಒಂದು ಪಾಪ್ಕಾರ್ನ್ ತೊಗೊಂಡು ತಿನ್ಕೊಂಡು ಇಬ್ಬರು ಸ್ವಲ್ಪ ಹೊತ್ತು ಚಿಟ್ ಚಾಟ್ ಥರ ಒಂದು ಸ್ವಲ್ಪ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಫೈನಲಿ ಕೃಷ್ಣಗಿರಿ ತಲುಪಿದ್ವಿ. ನಾನು ಅವಳಿಗೆ ಅದೇ ಹೇಳ್ತಾ ಇದ್ದೆ, ಅಯ್ಯೋ ಬೇಗ ಬಂದ್ವಿ ಪಾಪ. ಇವಳಿಗೋಸ್ಕರನೇ ಅಲ್ವಾ ಮೇಯ್ನ್, ನಾನು ಇವಳಿಗೋಸ್ಕರನೇ ನಾನು ಅರುಣಾಚಲಂಗೆ ಹೊರಟಿದ್ದು. ಇಲ್ಲ ಅಂದಿದ್ರೆ ಊರಿಂದ ನಾನು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಲೇಟಾಗೇ ಬರ್ತಿದ್ದೆ. ಆ್ಯಕ್ಚುಲಿ ಪಾಪುಗೆ ಸ್ಕೂಲಲ್ಲಿ ರಿಸಲ್ಟ್ ಇರೋದು 6th, ಹಾಗಾಗಿ ನಾನು 6th ನಿಧಾನಕ್ಕೆ ಬರ್ಬೋದಿತ್ತು. ಯಾಕೆಂದರೆ ಸ್ಯಾಟರ್ಡೆ ಬಂದಿದ್ರು ಮಂಡೇ ಮುಗಿಸ್ಕೊಂಡು ಹೋಗ್ಬೋದಾಗಿತ್ತು. ಎಲ್ಲ ಪ್ರೋಗ್ರೆಸ್ ಕಾರ್ಡ್ ತೊಗೊಂಡು ಯೂನಿಫಾರ್ಮ್ ಎಲ್ಲ ತೆಗೆದಿಟ್ಟು ಹೋಗ್ಬೋದಿತ್ತು. ಬಟ್ ಇವಳಿಗೋಸ್ಕರ ನಾನು ಬಂದಿದ್ದು ಬೇಗ. ಪ್ಲ್ಯಾನ್ ಮಾಡೋಣ, ಮತ್ತು ಕೆಲಸ ಮನೆಯಲ್ಲಿ ಹನುಮಾನ್ ಜಯಂತಿ ಬೇರೆ ಇತ್ತಲ್ವ, ಪೂಜೆ ಎಲ್ಲ ಇತ್ತು, ದೇವ್ರ ಮನೆ ಬೇರೆ ಕ್ಲೀನ್ ಮಾಡಬೇಕಿತ್ತು. ಹಾಗಾಗಿ ಬೇಗನೆ ಹೊರಟು ಬೇಗನೆ ಬಂದು ಫೈನಲಿ ಇವಳನ್ನ ಕರ್ಕೊಂಬಂದು ನೋಡಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಫುಲ್ಲು ಗಿರಿ ಪ್ರದಕ್ಷಿಣೆನ. ಅವಳಿಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಜನ ಮಾಡ್ತಾರೆ ಆಲ್ರೆಡಿ. ನಾವಿಬ್ಬರೇ ಅಂತ ಹೇಳ್ತಿದ್ದಲ್ಲ,
ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ, ಎಷ್ಟೊಂದು ಜನ ಇದ್ದಾರೆ, ಏನು ಭಯ ಇಲ್ಲ ಅಂತ ನಾನು ಅದೇ ಹೇಳ್ತಾ ಇದ್ದೆ. ಅವಳಿಗೆ ಕನ್ಫ್ಯೂಸ್ ಇತ್ತು, ಅಂದರೆ ಯಾವ ಥರ ಮಾಡ್ತಾರೆ ಇವರು, ಹೇಗೆ ಮಾಡ್ತಾರೆ ಅವಳಿಗೊಂಥರ. ಅಂದರೆ ಫಸ್ಟ್ ಟೈಮ್ ನೋಡೋರ್ಗೆ ಹಾಗೆ ಅನಿಸುತ್ತೆ. ಅದಕ್ಕೆ ಬಾ ಹೋಗೋಣ, ನಾನು ತೋರಿಸ್ತೀನಿ ಹೇಳ್ತೀನಿ ಅಂತ ಫೈನಲಿ ಬಸ್ ಸ್ಟಾಪಲ್ಲಿ ಇಳಿದು ಆಟೋ ಹತ್ತಿ ಹೊರಟ್ವಿ. ಆಟೋದವ್ರು ಆ್ಯಕ್ಚುಲಿ ಲಾಸ್ಟ್ ಟೈಮು ಹತ್ತಿರ ಬಿಟ್ಟಿದ್ರು ದೇವಸ್ಥಾನಕ್ಕೆ, ಇಲ್ಲಿ ಎಷ್ಟು ದೂರ ಹಿಂದೆನೇ ಬಿಟ್ಬಿಟ್ಟಿದ್ರು. ಆಟೋದವ್ರಿಗೆ ಫುಲ್ಲು ಡಿಮ್ಯಾಂಡ್, ಇಲ್ಲಿ ಬಾಯಿಗೆ ಬಂದಾಗೆ ಹೇಳ್ಕೋತಾರೆ, ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಬಟ್ ಏನು ಮಾಡೋಕ್ಕಾಗಲ್ಲ ನೋಡಿ, ಇಷ್ಟು ದೂರ ನಡ್ಕೊಂಡು ಹೋದ್ವಿ ನಾವು. ಆಟೋದವ್ರು ಅಲ್ಲೇ ಬಿಟ್ಟರು, ಅದ್ರ ಬದಲು ನಾವು ಬಸ್ ಸ್ಟಾಪಿಂದನೇ ನಡ್ಕೊಂಡು ಬರ್ಬೋದಿತ್ತು. ಅಯ್ಯೋ, ಇನ್ನೇನು ಮಾಡೋದು, ರಾಜಗೋಪುರದ ಹತ್ರ ಹೋದ್ವಿ. ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ವಾ, ಅದಕ್ಕೆ ಸಮಾಧಾನವಾಗಿ ಖುಷಿಯಾಗಿ ದೇವ್ರ ಮುಂದೆ, ಅಂದರೆ ರಾಜಗೋಪುರ ಮುಂದೆ ನಿಂತ್ಕೊಂಡು ನಮಸ್ಕಾರ ಮಾಡಿಕೊಂಡು ಮತ್ತೆ ಮೇನ್ ಗೇಟ್ ಹತ್ರ ಇಲ್ಲಿ ಬಂದು ನಾವು ದೀಪ ಹಚ್ಚಿ ಫೈನಲಿ ನಾವಿಬ್ಬರು ಸ್ಟಾರ್ಟ್ ಮಾಡಿದ್ವಿ ಗಿರಿ ಪ್ರದಕ್ಷಿಣ. ಅವಳಿಗೆ ಹೇಳಿದೆ, ಈ ಥರ ಇರುತ್ತೆ, ಇಷ್ಟು ದೂರ ಇರುತ್ತೆ, ಇಷ್ಟಿಷ್ಟು ಡಿಸ್ಟೆನ್ಸಲ್ಲಿ ಈ ಥರ ಲಿಂಗಗಳು ಸಿಗುತ್ತೆ ನೋಡಿ. ನಾವು ಒಂದು ಲಿಂಗ ಪ್ರದಕ್ಷಿಣೆ ಅಂದರೆ ಒಂದು ಇಂದ್ರಲಿಂಗನ ನಾವು ದರ್ಶನ ಮುಗಿಸ್ಕೊಂಡು ಮುಂದೆ ಹೊರಟ್ವಿ. ಅವಳಿಗದೇ ಹೇಳ್ತಾ ಇದ್ದೆ, ಮುಂದೆ ಮುಂದೆ ಸಿಗುತ್ತೆ ಇನ್ನು ಅಂತ. ಮತ್ತು ಸೆಕೆಂಡ್ ಒನ್ ಅಗ್ನಿಲಿಂಗ. ಎಲ್ಲರೂ ನಡೀತಾನೆ ಇದ್ರು ಒಬ್ರಿಗೊಬ್ರು. ಬಟ್ ಅಗ್ನಿಲಿಂಗನ ಕೆಲವರು ಅಂದರೆ ಸೈಡಲ್ಲಿದೆ, ಒಳಗಿದೆ, ಅಗ್ನಿ ಮೂಲೆ ಕಡೆ ಇದೆಯಲ್ವಾ, ಕೆಲವ್ರು ಗೊತ್ತಿರಲ್ಲ. ಹಾಗಾಗಿ ಅವರು ಕೆಲವರು ಸುಮ್ಮನೆ ಡೈರೆಕ್ಟ್ ಹೋಗ್ತಿದ್ದಾರೆ, ಆ್ಯಕ್ಚುಲಿ ಅದನ್ನು ದರ್ಶನನೇ ಮಾಡಿಲ್ಲ ಪಾಪ ಅಗ್ನಿಲಿಂಗ. ಮತ್ತೆ ಮಧ್ಯದಲ್ಲಿ ನೋಡಿ, ನಾವು ಲಿಂಗಗಳನ್ನ ದರ್ಶನ ಮಾಡ್ಕೊಂಡು ಹೋಗ್ತಾ ಮಧ್ಯದಲ್ಲಿ ಈ ರೀತಿ ತುಂಬ ಅಮ್ಮನವರು ಮತ್ತು ಬೇರೆ ಬೇರೆ ದೇವ್ರುಗಳು ದೇವಸ್ಥಾನಗಳಿದೆ. ಇಲ್ಲಿ ಸುಮ್ಮನೆ ನಿಂಬೆಹಣ್ಣು ಅದು ಇದು ಎಷ್ಟು ವೇಸ್ಟ್ ಮಾಡ್ತಾರೆ ಗೊತ್ತಾ. ಆ್ಯಕ್ಚುಲಿ ಅದ್ರ ಬದಲು ಬೇರೆ ಏನಾದರೂ ಒಂದು ಹೆಲ್ಪ್ಫುಲ್ ಮಾಡಿದ್ರೆ ಈ ರೀತಿ ಜನಗಳಿಗೆ ಎಷ್ಟು ಯೂಸ್ ಆಗತ್ತೆ. ಬಟ್ ನನಗೆ ಅದನ್ನ ನೋಡಿದ್ರೆ ಬೇಜಾರಾಯಿತು. ಮತ್ತು ಮಧ್ಯದಲ್ಲಿ ಈ ರೀತಿ ಚಿಕ್ಕ ಪುಟ್ಟ ಒಂದು ತಮಾಷೆಗಳು. ಆಂಟಿ ನೋಡಿ ವಾಟರ್ ಬಾಟ್ಲ್ ಎಷ್ಟು ಚೆನ್ನಾಗಿ ಇಟ್ಕೊಂಡು ಹೋಗ್ತಿದ್ದಾರೆ. ಇವಾಗ ನೆಕ್ಸ್ಟು ಲಿಂಗ ಯಮಲಿಂಗ ನೋಡಿಕೊಂಡು ಇವಾಗ ಮುಂದೆ ಹೊರಡೋದೆ. ನೋಡಿ, ನಾನು ಯಾವುದೇ ಲಿಂಗ ದರ್ಶನಕ್ಕೆ ಹೋದ್ರೂ ನಾನು ಅಲ್ಲಿ ಯಾವುದೇ ಥರ ವಿಡಿಯೋ ಮಾಡಲ್ಲ. ಜಸ್ಟು ಬೋರ್ಡ್ ನೋಡೋದಷ್ಟೇ, ಬೋರ್ಡ್ ತೋರಿಸೋದು ಮತ್ತು ಮುಂದೆ ಹೋಗೋದು. ನಾವು ಅಲ್ಲಿ ಇಷ್ಟಪಟ್ಟು ಪ್ರೀತಿಯಿಂದ, ಅಂದರೆ ಭಕ್ತಿಯಿಂದ ನಾವು ನಮಸ್ಕಾರ ಮಾಡಬೇಕಲ್ವ. ಹಾಗಾಗಿ ದೇವ್ರ ಮುಂದೆ ಹೋದಾಗ ನಾನು ಯಾವುದೇ ರೀತಿ ವಿಡಿಯೋ ಕ್ಲಿಪ್ಸ್ ತೊಗೊಳಲ್ಲ. ನೆಕ್ಸ್ಟ್ ಒನ್ನು ನೈಋತಿ ಲಿಂಗ ದರ್ಶನ ಮಾಡ್ಕೊಂಡು ಒನ್ ಬೈ ಒನ್ ನಿಧಾನಕ್ಕೆ ಹೊರಟ್ವಿ. ಬಟ್ ಒಂಥರ ಚೆನ್ನಾಗಿತ್ತು. ಇಬ್ಬರು ಮಾತಾಡಿಕೊಂಡು, ಅಂದರೆ ದೇವ್ರ ನಾಮ ಹೇಳ್ಕೊಂಡು ಓಂ ನಮಃ ಶಿವಾಯ ಅಂದ್ಕೊಂಡು ಆರಾಮಾಗಿ ಇಬ್ಬರೇ ಅಲ್ವಾ, ಇಬ್ಬರು ಒಂದೇ ರೇಂಜಲ್ಲಿ ನಡ್ಕೊಂಡು. ಅವಳಿಗೆ ಸುಸ್ತು ಅನ್ನಲಿಲ್ಲ, ನಾನು ಸುಸ್ತು ಅನ್ನಲಿಲ್ಲ. ಎಷ್ಟು ಬೇಗ ಬೇಗ ಬಂದ್ವಿ ಅಂದರೆ ನಿಜ ಹೇಳೋಕ್ಕೆ ಆಗಲ್ಲ. ಎಲ್ಲರೂ ಮಿನಿಮಮ್ ಅಂದರೂ 5 ಅವರ್ ತೊಗೋತಾರೆ. ನಾವು ಇಷ್ಟು ಬೇಗ ಬೇಗ ನಡೀತಿದ್ವಿ, ಎಲ್ಲರೂ ಹಿಂದೆ ಆಗ್ತಾ ಇದ್ದೀವಿ. ಮಧ್ಯದಲ್ಲಿ ನೋಡಿ ಜಿಂಕೆಗಳು ಎಷ್ಟು ಚೆಂದ ಇತ್ತು. ನಾವು ಗಿರಿ ಪ್ರದಕ್ಷಿಣೆ ಮಾಡ್ತಿದ್ವಿ, ಅಂದರೆ ಬೆಟ್ಟನ ಒಂದು ರೌಂಡ್ ಸುತ್ತಾಕ್ತಿದ್ದೀವಲ್ಲ, ಅದೇ ಬೆಟ್ಟದಿಂದ ಬಂದಿರೋಂಥ ಜಿಂಕೆಗಳು. ಫುಲ್ಲು ಕಂಬಿ ಹಾಕಿದ್ದಾರೆ, ಆದರೆ ಕಂಬಿ ಹತ್ರ ಎಷ್ಟೊಂದು ಬಂದಿತ್ತು ಗೊತ್ತಾ ಬೆಳಕಿಗೆ. ನಾವು ಅದನ್ನು ಜಸ್ಟು ಸ್ವಲ್ಪ ಚಿಕ್ಕದಾಗಿ ಕ್ಲಿಪ್ಸ್ ತೊಗೊಂಡು ಒಂಥರ ಅವ್ರ ಹತ್ರ ಮಾತಾಡಿಕೊಂಡು ಹೊರಟ್ವಿ. ನೆಕ್ಸ್ಟ್ ಒಂದು ಸಿಕ್ಕಿದ್ದು ಸೂರ್ಯಲಿಂಗ. ಇಲ್ಲೂ ಅಷ್ಟೇ ಒಂದು 2 ನಿಮಿಷ ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಜಸ್ಟ್ ಇಂಥ ಲಿಂಗ ಅಂತ ನಾನು ಚಿಕ್ಕದಾಗಿ ವಿಡಿಯೋ ತಗೊಂಡು ಫೈನಲಿ ಹೊರಟ್ವಿ. ನೋಡಿ, ಮಧ್ಯದಲ್ಲಿ ಚಿಕ್ಕ ಪುಟ್ಟ ದೇವಸ್ಥಾನಗಳು, ಮತ್ತು ಅಲ್ಲಿ ಯಾವ್ಯಾವ ಥರ ಹೇಗೆ ಅನಿಸುತ್ತೆ ಆ ಥರ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ಈ ರೀತಿ ಶಾಪ್ಸೇ ಇರಲಿಲ್ಲ ನಾವು ಮಾಡೋ ಟೈಮಲ್ಲಿ. 3 ಗಂಟೆ ಮೇಲೆ ಮಾಡಿದ್ದಲ್ವ ನಾವು ಆ್ಯಕ್ಚುಲಿ ಗಿರಿ ಪ್ರದಕ್ಷಿಣೆ, ಅದಕ್ಕೆ ಇರಲೇ ಇಲ್ಲ. ಹಾಗಾಗಿ ನಾನು ಈ ಟೈಮು ಇಷ್ಟೆಲ್ಲ ಶಾಪ್ಸ್ ಇದೆ ಅಂತ ನಾನು ಇವಳಿಗೆ ಹೇಳ್ತಾ ಇದ್ದೆ. ಮತ್ತು ನೆಕ್ಸ್ಟ್ ಒನ್ನು ನಾವು ಲಿಂಗನ ದರ್ಶನ ಮಾಡೋಕ್ಕೆ ಹೊರಟ್ವಿ. ಆ್ಯಕ್ಚುಲಿ ಸ್ಟಾರ್ಟಿಂಗು ಇಂದ್ರಲಿಂಗ ಬಿಟ್ಟರೆ ಇನ್ನು ಮಿಕ್ಕಿದ ಎಲ್ಲ ದೇವಸ್ಥಾನದಲ್ಲೂ, ಅಂದರೆ ಲಿಂಗ ದರ್ಶನ ಮಾಡಬೇಕು ಅಂದರೆ ಕ್ಲೋಸ್ ಆಗಿಬಿಟ್ಟಿತ್ತು. ಜಸ್ಟು ಸ್ಟಾರ್ಟಿಂಗು ಫಸ್ಟು ಇಂದ್ರಲಿಂಗ ಮಾತ್ರ ಓಪನ್ ಇತ್ತು ದೇವಸ್ಥಾನ, ಇನ್ನು ಮಿಕ್ಕಿದ್ದೆಲ್ಲ ಕ್ಲೋಸ್ ಇತ್ತು. ಇಲ್ಲಿ ನೋಡಿ, ಆ್ಯಕ್ಚುಲಿ ಇಲ್ಲೊಂದು ಚಿಕ್ಕ ಪುಟ್ಟ ದೇವಸ್ಥಾನ ಇದೆ, ನಾಗಪ್ಪನ ದೇವಸ್ಥಾನ. ಇದು ಆ್ಯಕ್ಚುಲಿ ಪವರ್ಫುಲ್ಲಾ ಏನೂ ಗೊತ್ತಿಲ್ಲ. ಲಾಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಈ ರೀತಿ ಕೊಡ್ತಿದ್ದೀನಿ ನಾನು ನೋಡೇ ಇಲ್ಲ. ಪಂಚಮುಖಿ ರುದ್ರಾಕ್ಷಿನ ಎಲ್ರಿಗೂ ಫ್ರೀ ಕೊಡ್ತಾ ಇದ್ರು ಇಲ್ಲಿ. ಲಾಸ್ಟ್ ಟೈಮ್ ಈ ಥರ ಏನೂ ಕೊಡಲಿಲ್ಲ, ನಾವು ನೋಡ್ಕೊಂಡೇ ಹೋಗಿದ್ವಿ. ಆ್ಯಕ್ಚುಲಿ ಈ ಟೈಮ್ ಕೊಡ್ತಾಯಿದ್ರು. ಅದನ್ನ ಈಸ್ಕೊಂಡು ದರ್ಶನ ಮಾಡಿಕೊಂಡು ಮತ್ತೆ ಮುಂದೆ ನೆಕ್ಸ್ಟ್ ಯಾವ್ದು ಸಿಗತ್ತೆ ಒನ್ ಬೈ ಒನ್ನು ನಾವು ನೋಡ್ಕೊಂಡು ಹೊರಟ್ವಿ. ಆ್ಯಕ್ಚುಲಿ ಪಾಪ ಮಧ್ಯ ಇನ್ನು 7-8 ಕಿಲೋಮೀಟರ್ಸ್ ಆಯಿತು ಅಂದರೆ ಫುಲ್ಲು ಸುಸ್ತಾಗಿ ಆಗೋದೇ ಇಲ್ಲ ಅನ್ನೋ ಥರ ನಡೆಯೋರಿದ್ರು, ಒಂದೊಂದೇ ಹೆಜ್ಜೆ ಹಾಕ್ಕೊಂಡು ನಡೆಯೋರಿದ್ರು. ಬಟ್ ಅಷ್ಟಾದರೂ ಪ್ರಯತ್ನ ಪಡ್ತಾರಲ್ಲ, ಚಿಕ್ಕ ಮಕ್ಕಳು ಪುಟ್ಟ ಮಕ್ಕಳನ್ನೆಲ್ಲ ಎತ್ಕೊಂಡ್ಬಂದಿದ್ರು. ಒಂಥರ ಲಾಸ್ಟ್ ಟೈಮ್ ಆ್ಯಕ್ಚುಲಿ ವಿಡಿಯೋ ಮಾಡಿದ್ದೆ, ಬಟ್ ಈ ರೀತಿ ಎಲ್ಲ ನಾನು
ಡೀಟೇಲ್ ಆಗಿ ಅಂದರೆ ಈ ಥರ ಮಾಡಬೇಕು, ಈ ಥರ ಇರಬೇಕು ನನಗೆ ಇರಲಿಲ್ಲ. ಫಸ್ಟ್ ಟೈಮ್ ಅಲ್ವಾ, ಜಸ್ಟ್ ಸಿಂಪಲ್ ಆಗಿ ಒನ್ ಬೈ ಒನ್ನು ನಿಧಾನಕ್ಕೆ ಲಿಂಗನ ತೋರಿಸ್ಕೊಂಡು ಹೋಗಿದ್ದೆ. ಬಟ್ ಲಿಂಗಗಳ ಬಗ್ಗೆ ಮಾತ್ರ ಡೀಟೇಲ್ ಆಗಿದೆ, ಒನ್ ಬೈ ಒನ್ ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅಂತ. ಬಟ್ ಇಲ್ಲಿ ಕಿ ಇಷ್ಟು 8 ಲಿಂಗಗಳಲ್ಲೂ ಒಂದೇ ಒಂದು ಅಗ್ನಿಲಿಂಗನ ಮಾತ್ರ ಕೆಲವರು ಕನ್ಫ್ಯೂಸ್ ಆಗ್ತಾರೆ. ಸ್ವಲ್ಪ ಒಳಗಡೆ ಇದೆ, ಅದನ್ನ ಒನ್ ಟೈಮ್ ನೋಡ್ಕೊಂಡ್ರೆ ಹೋಗ್ತಾರೆ. ಫಸ್ಟ್ ಟೈಮ್ ಬಂದಿರ್ತಾರಲ್ಲ ಗೊತ್ತಿಲ್ದಿರೋರು ಡೈರೆಕ್ಟ್ ಹೊರಟೋಗ್ತಾರೆ. ಇಲ್ಲಿ ನೋಡಿ ಮೇಯ್ನು ಮೋಕ್ಷ ಮಾರ್ಗ ಹತ್ರ ಫುಲ್ಲು ಎಷ್ಟು ರಶ್ ಇದೆ ಅಂದರೆ ಫುಲ್ಲು ಕ್ಯೂ ಇತ್ತು. ಎಷ್ಟು ಉದ್ದ ಇತ್ತು. ಫುಲ್ಲು ಲೇಟ್ ಆಗಿಬಿಡುತ್ತೆ, ಬೆಳಗ್ಗೆ ಆಗಿಬಿಡುತ್ತೆ, ಆಗಲ್ಲ ಅಂತ ಪಾಪ ನನ್ನ ಫ್ರೆಂಡ್ ಇವಳು ಬೇಡ ಬಾ ಹೋಗೋಣ, ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತ ಹೊರಟ್ವಿ ಫೈನಲಿ. ಇಲ್ಲೇ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ದೂರ ಇದೆ, ಇನ್ನೂ ನಾವು ಅರ್ಧ ಮುಗಿಸಿದ್ದೀವಿ ಅಂದಾಗ ಅಲ್ಲಿ ಸುಸ್ತಾದವ್ರಿಗೆ ಮತ್ತು ಏಜ್ ಆಗಿರೋರು ಮತ್ತು ಚಿಕ್ಕ ಮಕ್ಳಿರೋರು ಅಂಥವ್ರು ನಡೆಯೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ ಅಂದರೆ ಅಷ್ಟು ದೂರ ಮತ್ತು ಹೋಗೋಕ್ಕಾಗಲ್ಲ ಅಂದವ್ರಿಗೆ ಆಟೋಗಳು ಎನಿ ಟೈಮ್ ಬರ್ತಾ ಇರುತ್ತೆ ರೋಡಲ್ಲಿ. ಅದ್ರಲ್ಲಿ ಬೇಕಿದ್ರೆ ಹೋಗ್ಬೋದು, ಕರ್ಕೊಂಡೋಗಿ ಡೈರೆಕ್ಟ್ ಬಿಡ್ತಾರೆ. ಈ ಥರ ಕೆಲವೊಂದು ಫೆಸಿಲಿಟೀಸ್ ಇದೆ. ಮತ್ತು ಸ್ವಲ್ಪ ದೂರದಲ್ಲೇ ಫಿಲ್ಟರ್ ನೀರು ಅವೈಲೇಬಲ್ ಇರುತ್ತೆ. ಮತ್ತು ತಿಂಡಿ ಊಟಗಳು ಕೆಲವೊಂದು ಓಪನ್ಸ್ ಇರುತ್ತೆ, ಅಂದರೆ ಶಾಪ್ಸು ಏನು ಬೇಕಿದ್ರೂ ಸಿಗ್ತಿರುತ್ತೆ. ಫ್ರೂಟ್ಸು, ವಾಟರ್ ಎಲ್ಲನೂ ಅವೈಲೇಬಲ್ ಇರುತ್ತೆ. ಚೆನ್ನಾಗಿರುತ್ತೆ ಒಂಥರ. ಪೊಲೀಸಸ್ ಅಂತೂ ತುಂಬ ಕಡೆ ಇರ್ತಾರೆ. ಚೆನ್ನಾಗೇ ಪೊಲೀಸ್ಗಳ ಹೆಲ್ಪಿಂಗಿಗೆ ಇರ್ತಾರೆ. ಮತ್ತು ಒಬ್ಬರು ಮಧ್ಯದಲ್ಲಿ ರೋಡ್ ಮಧ್ಯದಲ್ಲಿ ಈ ರೀತಿ ಗಾಂಧಿ ತಾತನ ಥರ ಒಬ್ಬರು ಸಿಲ್ವರ್ ಪೇಂಟ್ ಹಾಕ್ಕೊಂಬಿಟ್ಟು ನಿಂತಿದ್ರು. ನಿಜ ಅವರು ಎಷ್ಟೊತ್ತು ನಿಂತ್ಕೋಬೇಕು ಅಪ್ಪ, ಅದು ಹೇಗೆ ನಿಂತ್ಕೋತಾರೋ ಗೊತ್ತಿಲ್ಲ. ನಾನು ಕೆಲವೊಂದು ವೀಡಿಯೋಸಲ್ಲಿ ನೋಡಿದ್ದೆ. ಬಟ್ ಇವತ್ತು ಡೈರೆಕ್ಟ್ ನೋಡಿದ್ಮೇಲೆ ನಾನು ಅನಿಸ್ತು ಅವರು ಹೇಗಪ್ಪ ನಿಂತ್ಕೋತಾರೆ. ಒಂದೇ ಸ್ಟ್ಯಾಚ್ಯೂಲಿ ಅಂದರೆ ಒಂದೇ ಸ್ಟ್ರಕ್ಚರಲ್ಲಿ ನಿಂತ್ಕೋಬೇಕು ಅಂದರೆ ತುಂಬ ಹಿಂಸೆ ಆಗತ್ತೆ ಪಾಪ. ಅದು ಹೇಗೆ ನಿಂತ್ಕೋತಾರೇನೋ. ಬಟ್ ಅವ್ರವ್ರ ಹೊಟ್ಟೆಪಾಡು ಅವ್ರವ್ರ ಕಷ್ಟ ಅಲ್ವಾ, ಏನೋ ಮಾಡ್ಕೊಳ್ಳಿ. ಅವ್ರವ್ರು ಒಂದು ಕಷ್ಟ, ಅದ್ರ ಮೇಲೆ ಅವ್ರದ್ದು ಒಂದು ಡಿಪೆಂಡ್. ಅವರೇನು ಮೋಸ ಮಾಡಿಲ್ಲ, ಏನು ದರೋಡೆ ಮಾಡಿಲ್ಲ ಅಂದರೆ ಅವ್ರು ಮಾಡೋ ಕೆಲಸದಲ್ಲಿ ಅವ್ರಿಗೆ ನಂಬಿಕೆ ಇದೆ ಅಂದರೆ ಖುಷಿಯಾಗಿ ಮಾಡ್ಬೋದು, ಅದರಲ್ಲೇನು ತೊಂದರೆ ಇಲ್ಲ. ಮತ್ತು ನೆಕ್ಸ್ಟು ಇದು ಫೈನಲ್ಲು ನಮಗೆ ಒಂದು ಲಿಂಗ. ಇದನ್ನು ಮುಗಿಸ್ಕೊಂಡ್ರೆ ಇನ್ನು ನೆಕ್ಸ್ಟು ಯಾವುದೇ ಲಿಂಗ ಇರಲ್ಲ. ಇಲ್ಲಿಂದ ಫುಲ್ಲು ಇನ್ನು 2 ಕಿಲೋಮೀಟರ್ಸ್ ಇರುತ್ತೆ. ಇಲ್ಲಿಂದ ದೇವಸ್ಥಾನ 2 ಕಿಲೋಮೀಟರ್ಸ್. ಇಲ್ಲಿಂದ ಕಂಟಿನ್ಯೂಸ್ಸು ನಡಿಬೇಕು. ಯಾವುದೇ ರೀತಿ ಮಧ್ಯದಲ್ಲಿ ಲಿಂಗ ಸಿಕ್ಕಲ್ಲ. ದೇವಸ್ಥಾನಗಳು ಸಿಗುತ್ತೆ ಚಿಕ್ಕ ಪುಟ್ಟ ಅಷ್ಟೇ. ಆ್ಯಕ್ಚುಲಿ ನಿಧಾನಕ್ಕೆ ಸ್ಲೋಲಿ ಒನ್ ಬೈ ಒನ್ ಲಿಂಗಗಳು ತೋರಿಸ್ಬೋದು. ಬಟ್ ಲಾಸ್ಟು ವ್ಲಾಗಲ್ಲಿ ನಾನು ಆ್ಯಕ್ಚುಲಿ ಡೀಟೇಲಾಗಿ ತೋರಿಸಿದ್ದೆ. ಬಟ್ ಈ ವ್ಲಾಗಲ್ಲಿ ಜಸ್ಟು ನಾನು ಚಿಕ್ಕ ಪುಟ್ಟ ಕ್ಲಿಪ್ಸ್ ತೊಗೊಂಡಿದ್ದಷ್ಟೇ, ಒಂಥರ ಮೆಮೊರಿ ಆಗಿರಲಿ. ನನ್ನ ಫ್ರೆಂಡ್ ಇವಳ ಜೊತೆ ಫಸ್ಟ್ ಟೈಮ್ ನಾನು ಇವಳು ಇಬ್ಬರು ಜೊತೆಲಿ ಇಷ್ಟು ದೂರ ಹೋಗಿ ಗಿರಿ ಪ್ರದಕ್ಷಿಣೆ ಮಾಡಿದ್ದೀವಿ ಇಬ್ಬರೇ. ಅದು ಹುಡುಗಿ ಇಬ್ಬರೇ ಹೋಗಿ ಲೇಡೀಸು ನಾವು ಗಿರಿ ಪ್ರದಕ್ಷಿಣೆ ಮಾಡಿದ್ದೀವಿ. ಅದು ಸೆಕೆಂಡ್ ಟೈಮ್. ನಾನು ಎಷ್ಟು ಧೈರ್ಯವಾಗಿ ಹೋಗ್ಬಿಟ್ಟಿದ್ದೀನೋ. ಫಸ್ಟ್ ಟೈಮ್ ಸ್ವಲ್ಪ ಭಯ ಇತ್ತು, ಬಟ್ ಸೆಕೆಂಡ್ ಟೈಮು ನಾನು ಇಷ್ಟು ಧೈರ್ಯವಾಗಿ ಇವಳೊಬ್ಬಳನ್ನೇ ಕರ್ಕೊಂಬಂದಿದ್ದೀನಿ ಗೊತ್ತಾ ಮನೆಯಲ್ಲಿ ಹೇಳ್ಬಿಟ್ಟು. ನೋಡಿ ನಾವು ಆ್ಯಕ್ಚುಲಿ ಸ್ಟಾರ್ಟಿಂಗ್ ನಾವು ಬಸ್ ಹೇಳಿದ್ವಲ್ಲ, ಆ ಬಸ್ ಸ್ಟಾಪ್ ಇದು. ಅಲ್ಲಿಂದ ಆಟೋದವ್ರು ನೋಡಿ, ಆಟೋದವ್ರು ಫುಲ್ಲು ಕ್ಯೂ ನಿಂತ್ಬಿಟ್ಟಿರ್ತಾರೆ. ಅವ್ರು ಹೇಳಿದ್ದ ಅಮೌಂಟೇ ಕೊಡಬೇಕು. ಅಲ್ಲಿಂದ ಇನ್ನೆಷ್ಟು 1 ಕಿಲೋಮೀಟರು ಆಗಲ್ಲ ಗೊತ್ತಾ ದೇವಸ್ಥಾನ. 1 ಕಿಲೋಮೀಟರ್ ಅಂದ್ಕೊಳ್ಳಿ, ಅಂದರೆ ಎಕ್ಸಾಂಪಲ್ ಹೇಳಬೇಕು ಅಂದರೆ 1 ಕಿಲೋಮೀಟರ್ ಅಂದ್ಕೊಳ್ಳಿ, ಅದಕ್ಕೆ 50 ಎಷ್ಟು ಬೇಕು ಅಂದರೆ ಅಷ್ಟು. ಇಷ್ಟು ಜನನಾ ಇಷ್ಟು ಕೊಡಿ ಅಂತ ಬಲ್ಕಾಗಿ ಹೇಳ್ಬಿಡ್ತಾರೆ. ತುಂಬ ಬೇಜಾರಾಗುತ್ತೆ ಅಲ್ಲಿ. ಎಷ್ಟೋ ವ್ಯಾಪಾರ ಅವರು ಪಾಪ ಅಷ್ಟು ದೂರದಿಂದ ಬರ್ತಾರೆ ಗಿರಿ ಪ್ರದಕ್ಷಿಣೆಗೆ. ಅವ್ರಿಗೆ ಹೆಲ್ಪ್ ಮಾಡೋಣ, ಹೋಗ್ಲಿ ಬಿಡು ಪರವಾಗಿಲ್ಲ, ಇಷ್ಟು ಕೊಡಿ ಅಂತ ಕೇಳೋಣ, ರೆಗ್ಯುಲರಾಗಿ ಈಸ್ಕೊಳ್ಳೋಣ ಅನ್ನೋದೇ ಇಲ್ಲ. ಫೈನಲಿ ನಾವು ದೇವಸ್ಥಾನ ಹತ್ರ ಬಂದ್ವಿ. ರಾಜಗೋಪುರನ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು, ಯಾಕೆಂದರೆ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿ ಎಂಡ್ ಮಾಡಬೇಕು ಮಾಡಿ, ಅಷ್ಟು ದೂರದಿಂದ ನಾವು ನೋಡ್ಕೊಂಡೇ ಬಂದಿದ್ದೀವಿ. ಎಷ್ಟು ಕ್ಯೂ ಇತ್ತು ಗೊತ್ತಾ. ಆ್ಯಕ್ಚುಲಿ ಮಧ್ಯದಲ್ಲಿ ಮಲಗಿದ್ರು, ಹಾಗಾಗಿ ದೂರ ಅಂದರೆ ಸ್ವಲ್ಪ ಡಿಸ್ಟೆನ್ಸ್ ಇತ್ತಲ್ವ, ಹಾಗಾಗಿ ತುಂಬ ಜನ ಇದ್ದಾರೆ ಅನಿಸ್ತು. ಬಟ್ ಆ್ಯಕ್ಚುಲಿ ಅಷ್ಟೊಂದು ಜನ ಏನು ಇರಲಿಲ್ಲ. ನಾವು ಇನ್ನೇನು ಮಾಡೋದು, ಏನು ಮಾಡೋಕ್ಕಾಗಲ್ಲ ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಅಯ್ಯೋ ಕೂತಿ ಸಾಕಾಗೋಯ್ತು. ಫುಲ್ಲು ಇವಳು ನಿದ್ದೆನೇ ಮಾಡಿಬಿಟ್ಲು, ಯಾಕೆಂದರೆ ಸುಸ್ತಾಗಿತ್ತು. ಮತ್ತು ಆ ಟೈಮ್ಗೆ ನಿದ್ದೆ ಬರೋ ಟೈಮ್ ಬೇರೆ, ಹಾಗಾಗಿ ಅವಳು ಸ್ವಲ್ಪ ನಿದ್ದೆ ಮಾಡಿಕೊಂಡ್ಳು. ನಾನು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡೆ. ನನಗೆ ನಿದ್ದೆನೂ ಬರಲಿಲ್ಲ, ಏನಿಲ್ಲ, ನಿದ್ದೆ ಮಾಡಬೇಕು ಅನ್ನಿಸ್ಲಿಲ್ಲ, ಯಾಕೆಂದರೆ ದೇವ್ರ ದರ್ಶನ ಆಗಬೇಕು ಅಂತ. ಫೈನಲಿ ಸ್ವಲ್ಪ ಲೈನು ಮೂವ್ ಆಗ್ತಾ ಇದೆ ಅನಿಸ್ತು, ಬಟ್ ಮೂವ್ ಆಗ್ತಾನೇ ಇಲ್ಲ. ನಾವು ಬಂದಾದ್ಮೇಲೆ ನೋಡಿ ಫುಲ್ ಆಗಿಬಿಟ್ಟಿತ್ತು, ಎಲ್ಲ ಫುಲ್ ಆಯಿತು ಗ್ರಿಲ್ಸ್. ಫುಲ್ಲು ನಾವು ಎಷ್ಟು ದೂರ ನಡ್ಕೊಂಬಂದ್ವಿ ಎಲ್ಲ ಒಳಗಡೆ ಆ ಬ್ಯಾರಿಕೇಡಲ್ಲಿ, ಅದು ಫುಲ್ ಆಗೋಯ್ತು. ಎಲ್ಲರೂ ಎಷ್ಟೊಂದು ಜನ ಬಂದ್ಬಿಟ್ರು. ನಾವು ಸದ್ಯ ಬೇಗ ಮುಗಿಸಿದ್ವಲ್ಲ ಅಂತ, ಅಂದರೆ 10:45 ಸ್ಟಾರ್ಟ್ ಮಾಡಿ, ಅಂದರೆ 11 ಗಂಟೆಲಿ ಸ್ಟಾರ್ಟ್ ಮಾಡಿ 3 ಗಂಟೆಗೆ ಮುಗಿಸಿದ್ವಿ. ಮುಗ್ದಿದ ತಕ್ಷಣ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ.
5 ಗಂಟೆಗೆ ದೇವಸ್ಥಾನ ಓಪನ್ ಆಯಿತು. ಅಲ್ಲಿ ತನಕ ಕ್ಯೂ ಅಲ್ಲೇ ಕೂತಿದ್ವಿ. ಅವಳು ಮಲಗಿದ್ಲು ಸ್ವಲ್ಪ ಹೊತ್ತು. ಫೈನಲ್ ಆಗಿ 5:15, 5:20 ಮೇಲೆ ಲೈನ್ ಸ್ವಲ್ಪ ಮೂವ್ ಆಯಿತು. ಒಂಥರ ಸಮಾಧಾನ ಆಯಿತು, ಖುಷಿ ಆಯಿತು. ಶಿವಪ್ಪ ಏನಾದರೂ ಮಾಡಿ ಬೇಗ ನಮ್ಮನ್ನು ದರ್ಶನಕ್ಕೆ ಒಳಗಡೆ ಕರ್ಕೊಳಪ್ಪ ಅಂತ ಫುಲ್ಲು ಬೇಡ್ಕೊತಾನೇ ಇದ್ವಿ, ಕೇಳ್ಕೊತಾನೇ ಇದ್ವಿ ಇಬ್ಬರು. ಓಂ ನಮ ಶಿವಾಯ ಅಂದ್ಕೊಂಡು ಬೇಡ್ಕೊತಾ ಇದ್ವಿ. ಆಗ ಬೇಗ ಬೇಗ ಒಳಗೆ ಎಂಟ್ರಿ ಆಯಿತು. ಇಲ್ಲಿ ನೋಡಿ, ಧರ್ಮಸ್ಥಳದಲ್ಲಿ ನಾವು ರೌಂಡ್ ಆಗ್ತೀವಲ್ಲ, ಆ ಥರ ರೌಂಡ್ ಆಗ್ತಾ ಇದ್ದೀವಿ. ಆ್ಯಕ್ಚುಲಿ ಟಿಕೆಟ್ ತೊಗೊಂಡು ದರ್ಶನಕ್ಕೆ ಹೋಗೋವಂಥ ಲೈನಲ್ಲಿ ನಾವು ನಿಂತಿದ್ದು, ಬೇಗ ಆಗಲಿ ಅಂತ. ಅವಳು ಪಾಪ ಊರಿಗೆ ಹೋಗಕ್ಕೆ ಲೇಟ್ ಆಗುತ್ತೆ ಮತ್ತೆ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಹೋಗ್ಬೇಕು ಅವಳು ಊರಿಗೆ. ಹಾಗಾಗಿ ನಾವು ಟಿಕೆಟ್ ಕೊಟ್ಟು ನಿಂತ್ಕೊಂಡ್ವಿ. ಹೊರಗಿಂದ ಒಳಗೆ ಬರೋದು ಇಂಪಾರ್ಟೆಂಟ್ ಆಗಿಲ್ಲ, ಒಳಗೆ ಬಂದಾದ್ಮೇಲೆ ಮೂವ್ ಆಗ್ತಾ ಇಲ್ಲ. ಅಯ್ಯೋ ಹಿಂಸೆ ಆಯಿತು. ಮಧ್ಯದಲ್ಲಿ ನೋಡಿ, ಆ್ಯಕ್ಚುಲಿ ಅರುಣಾಚಲಂ ಆ ದೇವಸ್ಥಾನದ ಸ್ಟ್ರಕ್ಚರ್ನ ಈ ರೀತಿ ಮಿನಿಯೇಚರ್ ಮಾಡಿ ಇಟ್ಟಿದ್ರು. ಸಖತ್ತಾಗಿ ಕಾಣಿಸ್ತಾ ಇತ್ತು. ಒಂಥರ ಈ ತಾಜ್ ಮಹಲ್ ಆ ಥರ ಕೆಲವೊಂದು ಇವಾಗ ಹೊಸದಾಗಿ ದೇವಸ್ಥಾನಗಳಾದಮೇಲೆ ಈ ರೀತಿ ಮಾಡಿ ಇಟ್ಟಿರ್ತಾರಲ್ವ, ಅದನ್ನು ನೋಡಿ ನೋಡಿ ವೀಡಿಯೋಸಲ್ಲಿ ಇಲ್ಲಿ ನೋಡಿದ ತಕ್ಷಣ ಡೈರೆಕ್ಟ್ ಒಂಥರ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಪುಟ್ಟ ಪುಟ್ಟಗೆ ಮಿನಿಯೇಚರ್ ಥರ ಅಂತ ಖುಷಿಯಾಗಿ ಅದನ್ನು ಚಿಕ್ಕ ಕ್ಲಿಪ್ ತೊಗೊಂಡೆ. ಹಾಗೆ ಒಳಗೆ ಮೂವ್ ಆಗ್ತಾ ಇದ್ವಿ. ಇನ್ನೇನು ಬಂತು ಅಂತ ಹೋಗ್ತಾ ಇದ್ದೀವಿ ನಾವು. ಅದು ಮಂಟಪ ಬಿಟ್ಟು ಒಳಗೆ ಎಷ್ಟು ದೂರ ಹೋದ್ರೂ ಇನ್ನೂ ಬರ್ತಾನೆ ಇಲ್ಲ. ಗರ್ಭದ ಗುಡಿ ಬಂತು ಅಂತ ಮುಂದೆ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಇನ್ನೂ ರೈಟ್ ಸೈಡ್ ಹೋಗಿ ಒಂದು ರೌಂಡ್ ಹಾಕಿ ದೇವಸ್ಥಾನನ, ಯಪ್ಪ ಗುರು ತಲೆ ಕೆಟ್ಟೋಯ್ತು. ನೋಡಿ ಎಷ್ಟು ರಶ್ ಇದೆ ಹಿಂದೆ ಫುಲ್ಲು. ಬಟ್ ಏನೇ ಹೇಳಿ, ಇಷ್ಟು ದೊಡ್ಡ ದೇವಸ್ಥಾನ ನಿಜ ಒಂದು ಮೇನೇಜ್ಮೆಂಟ್ ಅಂದರೆ ಕರೆಕ್ಟಾಗಿಲ್ಲ. ಮೇಂಟೆನೆನ್ಸ್ ಆಯಿತು, ಮೇನೇಜ್ಮೆಂಟ್ ಆಯಿತು. ನೋಡಿ ಇಷ್ಟೊಂದು ಮೇಲೆ ಜನಗಳು ಇದು ಮಾಡ್ತಿದ್ದಾರೆ. ಒಂಚೂರು ಮೇಂಟೈನ್ ಮಾಡೋಣ, ಮೇನೇಜ್ ಮಾಡೋಣ ಅಂದರೆ ಯಾರಾದರೂ ಮಧ್ಯದಲ್ಲಿ ನಿಂತ್ಕೊಂಡು ಒಬ್ಬೊಬ್ಬರನ್ನೇ ಮೂವ್ ಮಾಡಿಸೋದಾಯಿತು, ಅಥವಾ ನೀಟಾಗಿ ಲೈನ್ಸ್ನ ಕ್ಲಿಯರ್ ಮಾಡೋದಾಯಿತು. ಏನೂ ಇಲ್ಲ. ಜನಗಳು ಯಾವ್ಯಾವ ಕಡೆಯಿಂದ ಬೇಕಾದರೂ ಬಂದು ಸೇರ್ಕೋಬೋದು ಲೈನ್ಗೆ. ಆ ಥರ ಮಾಡಿಬಿಟ್ರು. ಏನು ಮಾಡೋಕ್ಕಾಗಲ್ಲ. ಹಿಂಸೆ ಆಯಿತು, ತಲೆ ಕೆಟ್ಟೋಯ್ತು. ಎಷ್ಟು ಒಳಗೆ ತುಂಬ ಹೊತ್ತಾಗಿದೆ. ಆ್ಯಕ್ಚುಲಿ ದರ್ಶನ ಮಾಡ್ಕೊಂಡಿದ್ದು 2 ಅವರ್ ಆಯಿತು ದರ್ಶನಕ್ಕೆ. ಒಳಗೆ ಹೋಗೇ 2 ಅವರ್ ಆಯಿತು ದೇವ್ರ ಮುಂದೆ. ದರ್ಶನ ಲೇಟ್ ಆಯಿತು ಆ್ಯಕ್ಚುಲಿ ಒಳಗೆ. ಫೈನಲಾಗಿ ನಾವು ದರ್ಶನ ಮುಗಿಸ್ಕೊಂಡು ಈಚೆ ಬಂದು ನೋಡಿ, ಈಗ ತಾನೇ ಸ್ವಲ್ಪ ಬಿಸಿಲು ಅಂದರೆ ಸೂರ್ಯ ಸ್ಟಾರ್ಟ್ ಆಗಿದೆ. ಹೊರಗಡೆ ಬಂದಿದ ತಕ್ಷಣ ನಾವು ಮತ್ತೆ ಒಂದು ಅಂದರೆ ಮೇಯ್ನ್ ಗೋಪುರ ಹತ್ರ ಹೊರಟಿದ್ದೀವಿ. ಯಾಕೆಂದರೆ ನಾವು ಗೇಟ್ ಹತ್ರ ನಮ್ಮದು ಚಪ್ಪಲಿ ಮತ್ತು ಕೆಲವೊಂದು ಥಿಂಗ್ಸ್ ತೊಗೋಬೇಕಲ್ವ, ಹಾಗಾಗಿ ಮೇಯ್ನ್ ಗೋಪುರ ಹತ್ರ ನಡ್ಕೊಂಡು ಹೋದ್ವಿ. ಅಷ್ಟು ಬಿಸಿಲು ಗೊತ್ತಾ, ಆಲ್ರೆಡಿ ತಲೆ ಸುಟ್ಟೋಗ್ತಾ ಇತ್ತು. 8 ಗಂಟೆ 7 ಗಂಟೆಗೆ ನಾವು ಆ್ಯಕ್ಚುಲಿ 5 ಗಂಟೆಗೆ 5:25ವರೆಗೆ ಮೂವ್ ಆಗಿದ್ದು ಲೈನು. 7 ಗಂಟೆಗೆ ದರ್ಶನ ಆಗಿದೆ. ಎಷ್ಟು ಲೇಟ್ ಆಯಿತು ಅಂತ ಬೇಜಾರಾಯಿತು. ಲೈನ್ ಮೂವ್ ಆಯಿತು ಅಂತ ಖುಷಿಲಿ ಹೋದರೆ ಲೇಟೇ ಆಯಿತು. ಹೊರಗಡೆ ಬಂದು ನೋಡಿ, ಎಲ್ಲ ಥಿಂಗ್ಸ್ ನೋಡಿ, ಅಂಗಡಿಗಳು ನೋಡಿಕೊಂಡು ಓಡಾಡಿಕೊಂಡು ಬೇಕಾಗಿದೆ ಏನಾದರೂ ತೊಗೊಂಡು ಫೈನಲ್ ಆಗಿ ಒಂದೊಂದು 2 3 ಇಡ್ಲಿ ತಿನ್ಕೊಂಡು ಹೊರಟ್ವಿ. ಇನ್ನೇನು ತಿಂಡಿ ತಿನ್ನಲೇಬೇಕಲ್ವಾ. ಊರಿಗೆ ಅಂದರೆ ಬೆಂಗಳೂರು ಹೋಗೋಕ್ಕೆ ಮಧ್ಯಾಹ್ನ ಆಗಿಬಿಡುತ್ತೆ. ಅಲ್ಲಿ ಊಟ ಇಲ್ಲ ಅಂದರೆ ಆಮೇಲೆ ಸುಸ್ತಾಗಿಬಿಡುತ್ತೆ. ಬಸ್ಸಲ್ಲಿ ಏನು ತಿನ್ನೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಸಂಜೆ ಏನಿದ್ರು ನಾವು ತಂದಿದ್ದನ್ನು ತಿಂದೆ ನಾವು ಅಂದರೆ ಗಿರಿ ಪ್ರದಕ್ಷಿಣೆ ಟೈಮಲ್ಲೇ ನಾನು ತಂದಿದ್ದಂಥ ಚಪಾತಿ ಗೊಜ್ಜು ಎಲ್ಲ ತಿಂದ್ಕೊಂಡು ಹಾಗೆ ಇಟ್ಟಿದ್ವಲ್ವಾ, ಇನ್ನೇನು ಇರಲಿಲ್ಲ. ಬೆಳಗ್ಗೆ ಇನ್ನೇನು ಮಾಡೋದು, ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ ಇಡ್ಲಿ ತಿನ್ಕೊಂಡು ಬಸ್ ಹತ್ತಿದ್ವಿ. ಫೈನಲಿ ನೋಡಿ, ಸಾಕಾಗೋಯ್ತು ಗೊತ್ತಾ, ಬಸ್ಸಲ್ಲಿ ಸುಸ್ತಾಗೋಯ್ತು. ಬಿಸಿಲಿಗೆ ತಲೆನೋವು, ಈ ಸೆಕೆಗೆ ಹಿಂಸೆ ಆಗೋಯ್ತು. ಫೈನಲಿ ನಮ್ಮ ಮನೆಯವ್ರನ್ನ ಕರೆದೆ, ಬಸ್ ಸ್ಟಾಪಿಗೆ ಕರ್ಕೊಂಡೋದ್ರು. ಅವಳು ಹಾಗೆ ಡೈರೆಕ್ಟ್ ಹೊರಟೋದ್ಲು ಪಾಪ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ.